ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತು ಬಂದ ವಿಷಯ ಸಮಾಜ ವಿಜ್ಞಾನ ತರಗತಿ 9ನೇ ಅಂದರೆ 9ನೇ ತರಗತಿ ಸಮಾಜ ವಿಜ್ಞಾನದ ಕಲಿಕಾ ಫಲಗಳನ್ನು ನೋಡೋಣ. ಈಗಾಗಲೇ DSCRT ಅವರು ಕೊಟ್ಟಿರುವಂತಹ ಕಲಿಕಾ ಫಲಗಳನ್ನೇ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಆ ಒಂದು ಕಲಿಕಾ ಫಲಗಳನ್ನು ತೆಗೆದುಕೊಂಡು ಆ ಕಲಿಕಾ ಫಲದಿಂದ ಆಯ್ಕೆಯನ್ನು ಮಾಡಿಕೊಂಡು ಇಲ್ಲಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅವೆರಡೂ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಕೊಟ್ಟಿರುವಂತಹ ಒಟ್ಟು ಕಲಿಕಾ ಫಲಗಳು 5 ಕೊಟ್ಟಿದ್ದಾರೆ. ಹಾಗಾಗಿ ಒಂದೊಂದು ಕಲಿಕಾ ಫಲದ ಮೇಲೆ ಎರಡೆರಡು ಪ್ರಶ್ನೆಗಳಿರುವಂತೆ, ಅಂದರೆ ಒಟ್ಟು 10 ಪ್ರಶ್ನೆಗಳಿರುವಂತೆ ಒಂದು ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ರೆಡಿ ಮಾಡಿರ್ತಕ್ಕಂಥದ್ದು. ಮೊದಲಿಗೆ ನೋಡೋಣ. LO ಅಂದರೆ ಲರ್ನಿಂಗ್ ಔಟ್ಕಮ್ 1, ಅಂದರೆ 1ನೇ ಕಲಿಕಾ ಫಲ, ಇದು 2ನೇ ಕಲಿಕಾ ಫಲ, 3ನೇ ಕಲಿಕಾ ಫಲ ಅಂತ. ಈಗ 1ನೇ ಕಲಿಕಾ ಫಲ, ಮೊದಲು ಕಲಿಕಾ ಫಲಗಳನ್ನು ನೋಡೋಣ, ನಂತರ ಪ್ರಶ್ನೆ ಪತ್ರಿಕೆ, ಆ ನಂತರ ಉತ್ತರಗಳನ್ನು ನೋಡೋಣ. ಭಾರತದ ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳು ಪ್ರಾಗ್ ಐತಿಹಾಸಿಕ ಕಾಲದ ಮಾನವ ಜೀವನ ಶೈಲಿಯ ಮೇಲೆ ಬೀರಿದ ಪ್ರಭಾವವನ್ನು ಅರ್ಥೈಸುವರು. 2ನೇ ಕಲಿಕಾ ಫಲ, ಉತ್ತರ ಮತ್ತು ದಕ್ಷಿಣ ಭಾರತದ ರಾಜಮನೆತಗಳ ಆಡಳಿತ, ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪ ಒಳಗೊಂಡಂತೆ ವಿವಿಧ ಕ್ಷೇತ್ರಗಳಿಗೆ ಅವರ ಕೊಡುಗೆಗಳನ್ನು ವರ್ಣಿಸುವರು ಮತ್ತು ಪ್ರಸ್ತುತ ಕಾಲಘಟ್ಟದೊಂದಿಗೆ ಹೋಲಿಸಿ ಪ್ರಶಂಸಿಸುವರು. ಇನ್ನು ಕಲಿಕಾ ಫಲ 3, ಮಾನವ ಮತ್ತು ಸಮಾಜ ಹಾಗೂ ಸಂಸ್ಕೃತಿ ಸಂಬಂಧವನ್ನು ಅರ್ಥೈಸಿಕೊಳ್ಳುವರು ಹಾಗೂ ಸಾಮಾಜಿಕ ನಡುವಿನ ನಿಯಮಗಳು ಮತ್ತು ಮೌಲ್ಯಗಳನ್ನು ರೂಢಿಸಿಕೊಳ್ಳುವರು. 4ನೇ ಕಲಿಕಾ ಫಲ, ಭೂಮಿಯ ಆಕಾರ, ಗಾತ್ರ, ಲಕ್ಷಣಗಳು ವಿವರಿಸುವರು ಹಾಗೂ ಭೂಮಿಯು ಜೀವ ಸಂಕುಲಕ್ಕೆ ಹೇಗೆ ಪೂರಕವಾಗಿದೆ ಎಂಬುದನ್ನು ವಿಶ್ಲೇಷಿಸುವರು ಮತ್ತು ಪರಿಸರ ಸಂರಕ್ಷಣೆಗೆ ಕ್ರಮಗಳನ್ನು ಸೂಚಿಸುವರು. ಇನ್ನು ಕಲಿಕಾ ಫಲ 5, ಅರ್ಥಶಾಸ್ತ್ರದ ಮಹತ್ವವನ್ನು ಹಾಗೂ ಮೂಲ ಪರಿಕಲ್ಪನೆಗಳ ನಡುವಿನ ಸಂಬಂಧವನ್ನು ಅರ್ಥೈಸಿಕೊಂಡು ವಿವರಿಸುವರು. ಈಗ 9ನೇ ತರಗತಿ ಸಮಾಜ ವಿಜ್ಞಾನದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಇಲ್ಲಿ 1ನೇದ್ದು ಮತ್ತು 2ನೇ ಪ್ರಶ್ನೆಗಳು 1ನೇ ಕಲಿಕಾ ಫಲದ ಮೇಲೆ, 3 ಮತ್ತು 4 ಇವೆರಡೆರಡು ಪ್ರಶ್ನೆಗಳಿವೆ. ಇವೆರಡು ಕಲಿಕಾ ಫಲ. ಇದು 3ನೇ ಕಲಿಕಾ ಫಲದ ಮೇಲೆ ಇರುವಂತಹ ಪ್ರಶ್ನೆಗಳು, ಇವು 4ನೇ ಕಲಿಕಾ ಫಲದ ಮೇಲೆ ಇರುವಂತಹ ಪ್ರಶ್ನೆಗಳು, ಇವು 5ನೇ ಕಲಿಕಾ ಫಲದ ಮೇಲೆ ಇರುವಂತಹ ಪ್ರಶ್ನೆಗಳು. ಹೀಗಾಗಿ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ಕಲಿಕಾ ಫಲ 1ರ ಮೇಲಿನ ಪ್ರಶ್ನೆ. ಪ್ರಾಗ್ ಐತಿಹಾಸಿಕ ಕಾಲದ ಮಾನವರು ವಾಸಕ್ಕೆ ಹೆಚ್ಚಾಗಿ ಗುಹೆಗಳನ್ನು ಏಕೆ ಆಯ್ಕೆ ಮಾಡಿಕೊಂಡಿದ್ದರು? ಇದನ್ನು ಕೂಡ ಅದೇ ಕಲಿಕಾ ಫಲದ 1ಕ್ಕೆ ಸಂಬಂಧಪಟ್ಟಿರುವ ಪ್ರಶ್ನೆ. ಪ್ರಾಚೀನ ಕಾಲದಲ್ಲಿ ಮಾನವನು ನದಿ ತೀರದಲ್ಲೇ ವಾಸಿಸಲು ಮುಖ್ಯ ಕಾರಣವೇನು? ಕಲಿಕಾ ಫಲ 2ಕ್ಕೆ ಸಂಬಂಧಪಟ್ಟಿರುವಂತಹ 3ನೇ ಮತ್ತು 4ನೇ ಪ್ರಶ್ನೆಯನ್ನು ನೋಡೋಣ. ಹೊಯ್ಸಳ ರಾಜವಂಶದ ರಾಜಧಾನಿ ಯಾವುದಾಗಿತ್ತು? ದೆಹಲಿಯ ಕುತುಬ್ ಮಿನಾರ್ ಅನ್ನು ನಿರ್ಮಿಸಿದವರು ಯಾರು? ಇನ್ನು ಕಲಿಕಾ ಫಲ 3ರ ಮೇಲಿನ 5 ಮತ್ತು 6ನೇ ಪ್ರಶ್ನೆಗಳನ್ನು ನೋಡೋಣ. ಸಂಸ್ಕೃತಿ ಎಂದರೆ ಏನು? ಸಮಾಜದಲ್ಲಿ ಬದುಕಲು ನಮಗೆ ಸಾಮಾಜಿಕ ನಿಯಮಗಳು ಏಕೆ ಬೇಕು? ಇನ್ನು ಕಲಿಕಾ ಫಲ 4ರ ಮೇಲಿನ ಪ್ರಶ್ನೆಗಳು 7 ಮತ್ತು 8. ಭೂಮಿಯ ಆಕಾರವನ್ನು ಏನೆಂದು ಕರೆಯುತ್ತಾರೆ? ಪರಿಸರ ಸಂರಕ್ಷಣೆ ನೀವು ಮಾಡುವ ಒಂದು ಕೆಲಸವನ್ನು ತಿಳಿಸಿ. ಇನ್ನು ಕಲಿಕಾ ಫಲ 5ರ ಮೇಲಿನ 9 ಮತ್ತು 10ನೇ ಪ್ರಶ್ನೆಗಳು, ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಬಜೆಟ್ ಆಯವ್ಯಯ ಎಂದರೆ ಏನು? ಈಗ ಯಾವ ಒಂದು ಪೂರ್ವ ಪರೀಕ್ಷೆಯ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆಗೆ ಉತ್ತರ, ಪ್ರಾಣಿಗಳಿಂದ ಮತ್ತು ಹವಾಮಾನದ ಏರುಪೇರಿನಿಂದ ರಕ್ಷಣೆ ಪಡೆಯಲು. 2ನೇದು, ಕೃಷಿಗೆ ನೀರು ಮತ್ತು ಆಹಾರ ಸುಲಭವಾಗಿ ದೊರೆಯುತ್ತಿದ್ದ ಕಾರಣ. 3ನೇದು, ದ್ವಾರ ಸಮುದ್ರ ಹಳೆ ಬೀಡು. 4ನೇ ಪ್ರಶ್ನೆಗೆ ಉತ್ತರ, ಕುತುಬುದ್ದೀನ್ ಐಬಕ್ ಇಲ್ತಮಸ್ ಪೂರ್ಣಗೊಳಿಸಿದನು. 5ನೇ ಪ್ರಶ್ನೆಗೆ ಉತ್ತರ, ಮಾನವನ ಆಹಾರ, ಉಡುಗೆ, ನಂಬಿಕೆ ಮತ್ತು ಆಚರಣೆಗಳ ಒಟ್ಟು ರೂಪ. 6ನೇದು, ಶಾಂತಿ ಮತ್ತು ಶಿಸ್ತಿನ ಜೀವನಕ್ಕಾಗಿ. 7ನೇದು, ಜಿಯೋಡ್. 8ನೇದು, ಗಿಡಗಳನ್ನು ನೆಡುವುದು, ಪ್ಲಾಸ್ಟಿಕ್ ಬಳಸದಿರುವುದು. 9ನೇದು, ಆಡಮ್ ಸ್ಮಿತ್. 10ನೇ ಪ್ರಶ್ನೆಗೆ ಉತ್ತರ, ನಿರ್ದಿಷ್ಟ ಅವಧಿಯ ಆದಾಯ ಮತ್ತು ವೆಚ್ಚದ ಅಂದಾಜು ಪಟ್ಟಿ. ಈಗ 9ನೇ ತರಗತಿಯ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ನಂತರ ಉತ್ತರಗಳನ್ನು ನೋಡೋಣ. ಇಲ್ಲೂ ಕೂಡ ಸೇಮ್ ಅದೇ ಮೇಲ್ಗಡೆ ತೆಗೆದುಕೊಂಡಿರುವಂತೆ ಒಂದೊಂದು ಕಲಿಕಾ ಫಲದ ಮೇಲೆ ಎರಡೆರಡು ಪ್ರಶ್ನೆಗಳು ತೆಗೆದುಕೊಂಡು ಮತ್ತೆ ಅವುಗಳ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ. 1ನೇ ಕಲಿಕಾ ಫಲದ ಮೇಲೆ 1ನೇ ಮತ್ತು 2ನೇ ಪ್ರಶ್ನೆಗಳನ್ನು ನೋಡೋಣ. ಭಾರತದ ಭೌಗೋಳಿಕ ಲಕ್ಷಣಗಳು ಪ್ರಾಗ್ ಐತಿಹಾಸಿಕ ಮಾನವನ ಆಹಾರ ಪದ್ಧತಿಯನ್ನು ಹೇಗೆ ನಿರ್ಧರಿಸಿದವು? ಹಿಮಾಲಯ ಪರ್ವತಗಳು ಭಾರತ ಇತಿಹಾಸದ ಮೇಲೆ ಬೀರಿದ ಒಂದು ಪ್ರಮುಖ ಪ್ರಭಾವವನ್ನು ತಿಳಿಸಿ. ಇನ್ನು ಕಲಿಕಾ ಫಲ 2ರ ಮೇಲಿನ 3 ಮತ್ತು 4ನೇ ಪ್ರಶ್ನೆಗಳನ್ನು ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಆಡಳಿತ ಪದ್ಧತಿಯ ಯಾವುದಾದ್ರೂ ಒಂದು ವೈಶಿಷ್ಟ್ಯವನ್ನು ವಿವರಿಸಿ. ಅಜಂತಾ ಮತ್ತು ಎಲ್ಲೋರ ಗುಹೆಗಳು ಭಾರತೀಯ ಸಂಸ್ಕೃತಿಗೆ ನೀಡಿರುವ ಕೊಡುಗೆಯನ್ನು ಹೆಸರಿಸಿ. ಇನ್ನು ಕಲಿಕಾ ಫಲ 3ರ ಮೇಲಿನ 5 ಮತ್ತು 6ನೇ ಪ್ರಶ್ನೆಗಳನ್ನು ನೋಡೋಣ. ಮಾನವ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ನಾವು ಗೌರವಿಸಬೇಕಾದ ಯಾವುದಾದರೂ 2 ಸಾಮಾಜಿಕ ಮೌಲ್ಯಗಳನ್ನು ಪಟ್ಟಿ ಮಾಡಿ. ಇನ್ನು ಕಲಿಕಾ ಫಲ 4ರ ಮೇಲಿನ 7 ಮತ್ತು 8ನೇ ಪ್ರಶ್ನೆಗಳು, ಭೂಮಿಯ ಮೇಲೆ ಮಾತ್ರ ಜೀವ ಸಂಕುಲ ಅಸ್ತಿತ್ವದಲ್ಲಿರಲು ಯಾವುದಾದ್ರೂ 2 ಕಾರಣ ನೀಡಿ. ಜಾಗತಿಕ ತಾಪಮಾನವನ್ನು ತಡೆಗಟ್ಟಲು ನೀವು ಸೂಚಿಸುವ 2 ಕ್ರಮಗಳೇನು ಅಂತ.
ಇನ್ನು ಕಲಿಕಾಫಲ 5ರ ಮೇಲಿನ 9 ಮತ್ತು 10ನೇ ಪ್ರಶ್ನೆಗಳನ್ನು ನೋಡೋಣ. ದಿನನಿತ್ಯದ ಬದುಕಿನಲ್ಲಿ ಅರ್ಥಶಾಸ್ತ್ರದ ಅಧ್ಯಯನ ನಮಗೆ ಹೇಗೆ ಸಹಕಾರಿ? ಸಂಪನ್ಮೂಲಗಳ ಮಿತ ಬಳಕೆ ಮತ್ತು ಅರ್ಥಶಾಸ್ತ್ರದ ನಡುವಿನ ಸಂಬಂಧವನ್ನು ವಿವರಿಸಿ. ಈಗ ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ನೋಡೋಣ. 1ನೇ ಪ್ರಶ್ನೆಗೆ ಉತ್ತರ: ನದಿ ಬಯಲಿನಲ್ಲಿ ವಾಸವಿದ್ದರೂ ಕೃಷಿ ಮಾಡಿದರೆ, ಕಾಡಿನಲ್ಲಿದ್ದವರು ಬೇಟೆ ಮತ್ತು ಗೆಡ್ಡೆಗೆಣಸು ಅವಲಂಬಿಸಿದ್ದರು. 2ನೇದು, ಇವು ಭಾರತಕ್ಕೆ ರಕ್ಷಣಾ ಕವಚವಾಗಿ ಕೆಲಸ ಮಾಡುವ ಮತ್ತು ಹವಾಮಾನವನ್ನು ನಿಯಂತ್ರಿಸುತ್ತದೆ. 3ನೇದು, ವಿಕೇಂದ್ರೀಕೃತ ಆಡಳಿತ ಮತ್ತು ನಾಯಂಕರ ಪದ್ಧತಿ. 4ನೇದು, ವಿಶ್ವವಿಖ್ಯಾತ ಚಿತ್ರಕಲೆ ಮತ್ತು ಅದ್ಭುತ ಶಿಲ್ಪಕಲೆ. 5ನೇ ಪ್ರಶ್ನೆಗೆ ಉತ್ತರ: ಮಾನವನು ಸಮಾಜದ ಒಂದು ಭಾಗ, ಸಮಾಜವಿಲ್ಲದೆ ಮಾನವನ ಅಭಿವೃದ್ಧಿ ಸಾಧ್ಯವಿಲ್ಲ. 6ನೇ ಪ್ರಶ್ನೆಗೆ ಉತ್ತರ: ಸತ್ಯವಂತಿಕೆ, ಅಹಿಂಸೆ, ಹಿರಿಯರಿಗೆ ಗೌರವ ನೀಡುವುದು ಇತ್ಯಾದಿ. 7ನೇ ಪ್ರಶ್ನೆಗೆ ಉತ್ತರ: ವಾಯುಮಂಡಲ ರಕ್ಷಣೆ ಮತ್ತು ನೀರಿನ ಲಭ್ಯತೆ. 8ನೇ ಪ್ರಶ್ನೆಗೆ ಉತ್ತರ: ಅರಣ್ಯ ಬೆಳೆಸುವುದು ಮತ್ತು ಮಾಲಿನ್ಯ ತಡೆಗಟ್ಟುವುದು. 9ನೇ ಪ್ರಶ್ನೆಗೆ ಉತ್ತರ: ನಮ್ಮ ಆದಾಯದ ಸರಿಯಾದ ಬಳಕೆ ಮತ್ತು ಉಳಿತಾಯದ ಬಗ್ಗೆ ತಿಳಿಸಿಕೊಡುತ್ತದೆ. 10ನೇದು, ಸಂಪನ್ಮೂಲಗಳು ಕಡಿಮೆ ಇರುವುದರಿಂದ ಅವುಗಳ ಮಿತವಾಗಿ ಬಳಸುವುದನ್ನು ಅರ್ಥಶಾಸ್ತ್ರ ಕಲಿಸುತ್ತದೆ. ಆದ್ಮೇಲೆ ಈ ರೀತಿಯಾಗಿ 4ರಿಂದ 10ನೇ ತರಗತಿವರೆಗಿನ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸೇತುಬಂಧ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋಗಳನ್ನು ಮಾಡಿ ನೀಡ್ತಾ ಇದ್ದೇನೆ. ಹಾಗಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ, ಹಾಗೂ ಅಲ್ಲಿರುವಂತಹ ಹೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಇಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ತಾವು ಕೂಡ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.